ಗುಡ್ ಮಾರ್ನಿಂಗ್. ನಾವು ರೆಡಿ ಆಗಿ ಇವನು ರೆಡಿ ಆಗತ್ತಾನ ಆಲ್ಮೋಸ್ಟ್ ಆಲ್. ನಾನು ರೆಡಿ ಆಗೀನಿ, ಎಲ್ಲ ರೆಡಿಯಾಗಿ ಬೂಟ್ ಹಾಕ್ಕೊಂಡು ಸೀದಾ ಕಾಲೇಜಿಗೆ ಹೋಗೋದು ಹೆಚ್ಚಾಯಿತು. ಇವನು ಬ್ಯಾಗ್ ಹಾಕ್ಕೊಂಡು ತೊಗೊಂಬರೋದು ಬ್ಯಾಡ ಇವತ್ತು. ದುಗ್ಸಿದ್ನಿ ಅಂದ್ರೆ ಸೀದಾ ಅಲ್ಲೇ ಹೋಗ್ಬಿಡ್ತಾನ. ನಾವು ಬೂಟ್ ಹಾಕ್ಕೊಳೋದಂತೆ. ಬೀಳ್ತಿದ್ದ ನೋಡ್ರಿ ಗಾಜು. ರಾತ್ರಿ ಮಾಳಿಗೆ ಮೇಲೆ ಮಕ್ಕೊಂಡಿದ್ವಿ. ಗುಡುಗಿನ ಹೊಡ್ತಕ್ಕೆ ಮುಂಜಾನೆ ಅದು ಬಂದು ಇಲ್ಲಿ ಮಕ್ಕೊಂಡ್ವಿ. ನೋಡ್ಬೋದು ಹಾಸಿಗೆ ಎಲ್ಲ ಇನ್ನೂ ಅಲ್ಲೆಲ್ಲ ಒಕ್ಕೊಟ್ಟಿವಿ. ಭಾಳ ಕಟ್ ಗುಡುಗಿತ್ತು ರಾತ್ರಿ. ನಾವು ಸೀದಾ ಗುಡಿಗೆ ಹೋಗೋಣಂತೆ. ನೀ ಇನ್ನೂ ಬಾ, ನೀ ಆರಾಮ ಬಾ. ಈ ಕಡೆ ಹೋಗಪ್ಪ, ಬಸ್ ಪಾಸ್ ಕೊಡಲಿ. ಏನು ಬಸ್ ಪಾಸ್ ಬಿಟ್ಟಿನ ಡ್ರೈವರ್ ಕರ್ಕೊಂಡಂಗೆ ನಂಗೆ ಬಸ್ ಒಳಗೆ ತಗೊಂಡೆ ಬಸ್ ಪಾಸ್. ಸೀದಾ ಹೋಗ್ಬೇಕ ಕಾಲೇಜಿಗೆ. ಸೂರ್ಯೋದಯನ ಆಗ್ಬಿಟ್ಟಿದೆ ಅಲ್ಲೇ ಆಗಲ್ಲ. ಎಲ್ಲ ಮುಕ್ಕೊಂಡ ರೂಮ್ನಾಗ ಗುಡಿಗೆ ಹೋಗೋಣಂತ. ಫೈನಲಿ ಗುಡಿಗೆ ಬಂದೆ. ಗುಡಿ ಓಪನ್ ಐತಿ. ಬಡ ದರ್ಶನ ತೊಗೊಂಡು ಮತ್ತೆ ಕಾಲೇಜಿಗೆ ಹೋಗೋಣಂತ. ದರ್ಶನ ಅಂತ ಆಯ್ತು. ಅವನು ಬಂದ. ಹೋಗೋದು ಅಂತ ಇದೆ. ಫೈನಲಿ ಜಸ್ಟ್ ಕಾಲೇಜಿಗೆ ಬಂದ್ವಿ. ಬಂದ್ಕೊಳ್ಳೋ ಸಿಕ್ಕ ಕ್ಲಾಸ್ ಎಂಟ್ರೆನ್ಸ್ ಆದ್ವಿ. ಇವ ಮತ್ತು ಎನಿಮಿ ಬಂದ್ ಮಾಡ್ಯಾನ. ನೋಡ್ರಿ ಎನಿಮಿ ಬಂದ್ ಮಾಡ್ಯಾನ. ಈಗ ನಾ ಬಂದ್ಕೊಳಗೆ ನಿನ್ನೆ ಬ್ಲಾಗ್ನ ನೋಡಿದ್ರಿ. ಅವು ಎಷ್ಟಾಕೊಂದು ಎನಿಮಿ ನೋಡ್ತಾನೆ ಅಂತೇಳಿ ಫೋನ್ ಮಾಡತ್ತೇನ್ರಿ. ಅಮ್ಮ ಊಟ ಮಾಡಿ ಇಲ್ಲೇ ಇನ್ನವನ ಅಡ್ಡ ಸಿಳುತ್ತೆ ನೋಡು. ಅಲ್ಲಿ ಹಿಂದೆ ಕೂತ್ಕೊಂಡು ಪ್ಯಾಂಟ್ ತೊಗೊಂಡು ಗಿಚ್ಚಿದೆ ಅದನ್ನು ಮಾಡಿದ್ನೆ ಅಂತೇಳಿ ಬಂದ ಧಮ್ಕಿ ಹಾಕಕ್ಕೆ ಹೋಗ್ಬೇಡ ಅಷ್ಟೇ. ನಾ ವಿಡಿಯೋ ಮಾಡ್ಕೊಂಡು ಹತ್ತೀನಿ ಇಲ್ಲೇ. ನಾ ವಿಡಿಯೋ ಮಾಡತ್ತೀನಿ ಇಲ್ಲೇ. ನಾನು ದಿನ ಬಂದೇ ಬರ್ತೀನಿ. ಏನು ಇದ್ರು ಅಷ್ಟೇ. ನಿನ್ನೆ ಬ್ಲಾಗ್ ಗೊತ್ತಾನೆ. ನೀನೇ ನೋಡಿದ್ದೇನಿಲ್ಲ. ನಂಗೆ ಕಷ್ಟ ಪಿಸ್ ಮಾಡೋಣ ಮಚ್ಚಿನಿ. ಕೈ ಬಿಡು ನಂಗೆ ತೆಗಿಯಾಗತ್ತ. ಬ್ಲಾಗ್ನ ಬರೋಕ್ಕೆ ಹೆದ್ರ ಆತಾನೆ. ಕ್ಲಾಸಿಗೆ ಬಂದ್ವಿ. ಇವನು ಬಂದು ಕುಂದಿರ್ತಾನೆ. ಬ್ಲಾಗ್ ಎಂಟರ್ಟೈನ್ಮೆಂಟ್ ಇರ್ತೈತೆ ಬಿಡ್ತಿದ್ದೆ ಗೊತ್ತಿಲ್ಲ. ಇವ ನಮ್ಮ ಕೊಟ್ಟಿದ್ರು ಪಕ್ಕ ಎಂಟರ್ಟೈನ್ಮೆಂಟ್ ಇರ್ತೈತಿ. ಹಲೋ, ನಮ್ಮ ಮಿಸ್ ಬಂದಾರ. ಹುಡುಗಿ ಕೂಡ ಚಾಟ್ ಮಾಡತ್ತಾನೆ. ಏನಂತ ಇವತ್ತು ಬ್ಲಾಗಿಗೆ ಇವ ನಾನು ದಿವಸ ಬ್ಲಾಗ್ ಮಾಡೋದಾನಂತ. ಬಟ್ ಏನು ಗ್ಯಾರಂಟಿ ಐತೆ ಗೊತ್ತಿಲ್ಲ. ಯೂಟ್ಯೂಬ್ ಹಿಸ್ಟ್ರಿ ಒಂದ್ಸಲ ಚೆಕ್ ಮಾಡಬೇಕು. ಕೊಡ್ತೀನಿ ಯೂಟ್ಯೂಬ್ ಹಿಸ್ಟ್ರಿ. ಇವನು ಯೂಟ್ಯೂಬ್ ಹಿಸ್ಟ್ರಿಗಿಂತ ಜಾಸ್ತಿ ಕ್ರೋಮ್ ಹಿಸ್ಟ್ರಿ ಚೆಕ್ ಮಾಡಬೇಕು ಗೊತ್ತಿ. ಭಾಳ ಉಡಾತನ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಲ್ಯಾಬ್ ಕ್ಲಾಸ್ ಐತಿ. ಲ್ಯಾಬ್ ಇಲ್ಲೇ ಐತಿ. ಈಗ ಲ್ಯಾಬ್ ಕ್ಲಾಸಿಗೆ ಹೋಗ್ಬೇಕು. ಟೀಚರ್ ಬರೋದು ವೇಟ್ ಮಾಡತ್ತೀವಿ. ಟೀಚರ್ ಅಲ್ಲೇ ಮ್ಯಾಗಿಂದ ಬರ್ತಾರೆ, ಇಲ್ಲಿಂದ ಇಲ್ಲಿ ಬರ್ತಾರೆ. ಅದಕ್ಕೆ ನಾವು ಅಲ್ಲಿ ಮಟ್ಟ ಇಲ್ಲೇ ವೇಟ್ ಮಾಡಬೇಕು. ನಾನು ಮೂಟೆ ಇಬ್ಬರು ಇಲ್ಲೇ ವೇಟ್ ಮಾಡತ್ತೀವಿ.
ಗೋಲ್ಡ್ ಸ್ಟಾಕ್ ತೋರಿಸಿ ನನಗೆ ಉರಿಸ್ತಾನೆ ಏನು ಮಾಡೋಕೆ ಬರಂಗ ಸಬ್ಜೆಕ್ಟ್ಸ್ ನಾವು ಹುರ್ಕೋಬೇಕು ಆಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ನಮ್ಮ ಗೋಲ್ಡ್ನಾಗ. ಗುಡ್ ಬೈ. ಇವ ಸರ್ ನಮ್ಮ ಸರಿ ನಮ್ಮ ಬರೋಬ್ಬರಿ ಈಗ ಮಾತಾಡೋಕೆ ಹೇಳಿ ಆ ಸರ್ ಎಲ್ಲರೂ ನಮ್ಮ ತಲೆ ತಿಂತಾರೆ. ಇವ ಸರಿಂದ ತಲೆ ತಿನ್ನತಾನ ಬರೋಬ್ಬರಿ ಕೂತ್ಕೊಂಡು ಏನು ಖತರ್ನಾಕ್ ಅದಾನಂತಿಲ್ಲ. ತಲೆ ಅವ್ನ ಬಾಜುನ ಹೋಗಿ ಕೂತ್ಕೊಂಡು ಬರೋಬ್ಬರಿ ಅಂದ್ರೆ ಅವ್ನ ತಲೆ ತಿನ್ಕೊಂತ ಅವ್ನ ಬಾಜುನ ಹೋಗಿ ಕೂತ್ಕೊಂಡ್ರಿ ಇವ್ರಿಬ್ರು. ಅಂದರೆ ಇವರಿಬ್ರು ಎಷ್ಟು ತಲೆ ತಿನ್ನಿಸ್ಕೊತಾರೆ ಮತ್ತು ಎಷ್ಟು ತಲೆ ತಿಂತಾರೆ ಅನ್ನೋದು ಭಾಳ ಡಿಪೆಂಡ್ ಆಗುತ್ತೆ. ಅಲ್ಲಿ ಅವ್ನು ತಲೆ ತಿಂದು ಸಾಕಾಗಿ ಬರ್ಲಾರ್ದು ಇಲ್ಲಿ ಬಂದು ಹುಡುಗಿ ತಲೆ ತಿನ್ನತಾನ. ಬರೀ ಮಂದಿ ತಲೆ ತಿನ್ನೋದು ಒಂದೇ ಕೆಲಸ. ತೊಗೊಂಡು ಚಾಟ್ ಮಾಡ್ತಾನೆ ಸೀದಾ ಮತ್ತು ನಗ್ತಾನೆ. ನಿಂದ್ರಿಸಲಿ ನಾವು ಬಿಟ್ಟು ಹೊಂಟ. ಬಾಯ್. ಫೈನಲಿ ಬಂದೀವಿ ನಾವು ಕಾಲೇಜಿಂದ. ಐತಿ ಈ ಥರ ಒಳಗೆ ಹೋಗೋದು. ಬಲಗಾಲಿಟ್ಟು ಪ್ರವೇಶ ಮಾಡೋಣ. ಫಸ್ಟ್ ಪ್ಯಾನ್ ಹಚ್ಚಿಬೇಕು. ಜಳ ಕಟ್ಟ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಈ ಜಳ ಮಾತ್ರ. ಕ್ರಿಯೇಟಿವ್ ಡೈಲಾಗ್ ಹೊಡಿಬಾರ್ದು ಬಂದಿದೆ. ನಾ ಏನು ಕ್ರಿಯೇಟ್ ಮಾಡ ಶರಣ ಅಂದ ಬೆಂಕಿ ಅನ್ನೋದಿಲ್ಲ ನಮ್ಮ ಭಾಷೆನ ಹೊಡೆದು. ಮತ್ತು ಶರಣ ಬೆಂಕಿ ಹೆಂಗೈತೆ ಮತ್ತು ಜಳ ಸ್ಟಾರ್ಟ್ ಮಾಡ್ಬೇಕು. ಎಲ್ಲರೂ ಗೈಸ್ ಯಾ ಗೈಸ್ ನಂಗೆ ಗೈಸ್ ಅನ್ನೋದು ಬಿಡ್ಬೇಕು. ಬನ್ನಿ ಗೆಳೆಯರೇ ಅಂತಾರೆ ಡಿಫ್ರೆಂಟ್ ಕಂಡು ಹಿಡಿಬೇಕು. ಇಲ್ಲೇ ನಾವು ಕೊಬ್ಬರಿ ತಿನ್ನಕ್ಕೆ ಬಂದಿದ್ದೇವೆ. ಕೊಬ್ಬರಿ ತಿಂದು ಇವನು ತಿನ್ನತ್ತಿದ್ದ. ಕೊಬ್ಬರಿ ತಿನ್ನೋಕ್ಕಿಂತ ಮುಂಚೆ ಎಳ್ನೀರು ಕುಡಿದು ಕೊಬ್ಬರಿ ತಿನ್ನತ್ತಂತೆ. ಕೊಬ್ಬರಿ ತಿಂದು ಮತ್ತೊಳ್ಳಿ ಇಲ್ಲಿ ನಾಯ್ಸ್ ಭಾಳ ಇತ್ತು, ಅದಕ್ಕೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಮ್ಯಾಲೆ ಬಂದು ಹಾಸಿಗೆ ಹಾಸ್ಕೊಂಡು ಮಕ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡೆ. ಹಂಗೆ ಊಟನೂ ಆಯ್ತು. ಊಟ ಅಂದ್ರೆ ಒಂದು ದೊಡ್ಡ ಸೀನ್ ಆಗ್ಬಿಡ್ತು. ಏನಂದ್ರೆ ಎಳ್ನೀರು ಕುಡಿದು ಬರ್ಬೇಕಾದ್ರೆ ನಾ ಬಿದ್ದು ಬರೋಬ್ಬರಿ ಇಲ್ಲಿ ಕಾಲು ನೋವು ಮಾಡ್ಕೊಂಡೀನಿ. ಇದೇನು ನೋಡತ್ತಿರಲ್ಲ ಪೂರ ಕಾಲು ನೋವು ಆಗ್ಬಿಟ್ಟೈತಿ. ಎಲ್ಲಿ ಬಿದ್ದೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಒಟ್ಟು ಬಿದ್ದೆ ಬರೋಬ್ಬರಿ. ಬಿದ್ದು ಕುಳಿಗೆ ಭಾಳ ತ್ರಾಸಾಗೈತಿ. ಅಡ್ಡಾಡಕ್ಕೂ ಆಗೋಲ್ದು. ಹಂಗೆ ಹಿಂಗೆ ಬ್ಲಾಗ್ ಮಾಡೋಕ್ಕೂ ಆಗೋಲ್ದು. ಭಾಳ ಸುಸ್ತಾದಂಗೆ ಆಗ್ಬಿಟ್ಟೈತಿ. ಬಿದ್ದು ಕೂಡ ಭಾಳ ಕಟ್ಟು ಹೊಡೆದು ಬಿದ್ದೈತಿ. ಅದಕ್ಕೆ ಸುಮ್ಮನೆ ಬ್ಲಾಗ್ ಮಾಡಲಾರ್ದ ಬಡ ಹಾಸಿಗೆ ತೊಗೊಂಬಂದು ಇಲ್ಲೇ ಮಕ್ಕೊಂಡಿದ್ದೆ ಒಂದು 10 ನಿಮಿಷ. ಮತ್ತು ಒಳ್ಳೆ ನೆನಪಾತು ಎಡಿಟಿಂಗ್ ಮಾಡಿನ ಅಪ್ಲೋಡ್ ಮಾಡ್ಬೇಕಂತೇಳಿ. ಅದಕ್ಕೆ ಬಡ ಸ್ವಲ್ಪ ಶಕ್ತಿ ತೊಗೊಂಡಂಗೆ ಮಾಡ್ಕೊಂಡು ಇಲ್ಲಿ ಬಂದು ಹಾಸಿಗೆ ಹಾಸಿ ಈಗ ಎಡಿಟಿಂಗ್ ಸ್ಟಾರ್ಟ್ ಮಾಡೋಕೆ ಬಡ ಎಡಿಟಿಂಗ್ ಮುಗಿಸಿ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಮಾಡೋಣಂತ. ಸೀದಾ ಎಡಿಟಿಂಗ್ ಕಂಪ್ಲೀಟ್ ಮಾಡೋಣ ಬರ್ರಿ. ಇವನು ಹಾಸಿಗೆ ತೊಗೊಂಬಂದ ಕತ್ತಲ್ದ ಕಾಣಿಸೋಲ್ಲ. ಈ ಕಣ್ಣ ನೋಡ್ರಿ. ಇವನು ಹಾಸಿಗೆ ತೊಗೊಂಬಂದ ನೀರಿನ ಬಾಟ್ಲಿ ಅಂತ ಅಂದ. ಇವನು ಹಾಸಿಗೆ ಹಾಸಾತಾನ. ಏನಂತಿಲ್ಲ ಇವತ್ತು ನಾ ಬಿದ್ದಿದ್ದಕ್ಕೆ ಹೇಳತ್ತ ನೋಡ್ರಿ. ಇವತ್ತಿನ ಸೇಫ್ಟಿ ಪಾಯಿಂಟ್ ಏನು ಹೇಳ? ನೋಡು ತಗೋಬಾ ತಗೋಲೆ. ಇವತ್ತು ನಶಿನ ಮಳೆ ಬಂದಂಗೆ ಬರ್ಲಾರ್ದಂಗೆ ಇದ್ರೆ ಚಲೋ ಆತು.
ಇವತ್ತು ನಶಿನ ಭಾಳ ಕೆಟ್ಟದ್ರಿ ನೀವು ಅವತ್ತು ಗುಡುಗಿನ ಭಾಳ ಕೆಟ್ಟ ಗುಡುಗು ಬೀಳತ್ತಿದ್ವಿ ಇವತ್ತು. ಚಿಡ್ಡಿ ಹರಿದು 12 ಆಗಿತ್ತು. ಕರೆಗೂ ಹಂಗಾಗೈತಿ ಇವತ್ತು ಬಾಳೆವು. ಇವಂಗೆ ಲ್ಯಾಪ್ಟಾಪ್ ಕೊಟ್ಟು ಎಡಿಟಿಂಗ್ ಮಾತ್ರ ಕಂಪ್ಲೀಟ್ ಕಂಟಿನ್ಯೂ ಮಾಡೋಣ ಅಂತ. ಕಂಪ್ಲೀಟ್ ಅಲ್ಲ, ಶ್ರೀಕಾಂತ್ ಕೂಡ ಮಾತಾಡ್ತಾ ಇರೋದು. ಇವತ್ತು ನಮ್ಮ ತಮ್ಮನವರಾದ ವಿಶಾಲ್ ಮತ್ತು ಸಮರ್ಥ ಅವರ ರೂಮಿಗೆ ಬಂದಿದ್ದೇವೆ. ನಾವು ಫಸ್ಟ್ ವಿಡಿಯೋ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ. ನೋಡ್ರಿ ನಮ್ಮ ರೂಮ್ ಹೆಂಗೈತೆ. ನಮ್ಮ ತಮ್ಮನ ರೂಮ್ ಇಬ್ಬರು ಇವ್ರು NTTF ಓದಾಕೈತಾರ. ಇಬ್ಬರು ಲ್ಯಾಪ್ಟಾಪ್ ಅದಾವು, ಮಸ್ತ್ ಶಾಣೆ ಅದಾರ ಇಬ್ಬರು. ಇವ್ರು ಮುಂದೆ ಇಂಜಿನಿಯರ್ ಆಗಿ ನೌಕರಿ ತಗೊಂತಾರ್ರಿ. ವಿಡಿಯೋ ಮಾಡ್ತಾರ್ರಿ. ನಮಗೆ ಯಾವಾಗಾರ ಕಲಿಸ್ತಂತ ಹೇಳ್ಯಾರ್ರಿ. ಮೊನ್ನೆ RCB ಮ್ಯಾಚ್ ನೋಡಿವಿ, ಗೆದ್ದೀವಿ ಮ್ಯಾಚ್. ಮತ್ತು RCB ಇದ್ದ ಮ್ಯಾಚ್ ನೋಡ್ತೀವ್ರಿ. ಎಲ್ಲರೂ ಬಿಜಿ ಅದಾರ ಇಬ್ಬರು ನಮ್ಮ ತಮ್ಮನವರು. ಇಷ್ಟೇ ನಾನು 2 ಮಾತು ಮುಗಿಸ್ತೀನಿ. ಗುಡ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ RCB.